ಹಾಯ್ ಫ್ರೆಂಡ್ಸ್, ಇವತ್ತಿನ ಸಿನಿಮಾ ರಿವ್ಯೂ UI. ಇದು ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿರುವ ಚಿತ್ರ. ಈ ಸಿನಿಮಾನ ನಾವು ನೋಡಿ ರಿವ್ಯೂ ಮಾಡೋದಕ್ಕಿಂತ ಈ ಸಿನಿಮಾ ನಮ್ಮನ್ನೇ ರಿವ್ಯೂ ಮಾಡೋ ಥರ ಇದೆ. ಈ ಸಿನಿಮಾನ ಒನ್ ಲೈನ್ ಸ್ಟೋರಿ ಹೇಳೋದಾದರೆ, ಇವತ್ತಿನ ದಿನನಿತ್ಯ ಜೀವನದಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಹೇಗೆ ಸಮಾಜದಲ್ಲಿ ನಡೀತಿರುವಂಥ ಸ್ಕ್ಯಾಮ್ಸಲ್ಲಿ ಸಿಗಾಕೊಂಡು ಜೀವನದ ಚಕ್ರದಲ್ಲಿ ಸುತ್ತಾ ಇದ್ದಾನೆ, ಅದನ್ನು ಸುತ್ತಿಸ್ತಾ ಇರುವಂಥ ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷಗಳು ಹೇಗೆ ನಮ್ಮ ಜನಗಳನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಪ್ರಕೃತಿನ ಒಂದು ಹೆಣ್ಣಿಗೆ ಹೋಲಿಸಿ ಆ ಹೆಣ್ಣಿಗೆ ಹಾಗೂ ಅತ್ಯಾಚಾರದಿಂದನೇ ಹುಟ್ಟೋ ಮಕ್ಕಳೇ ಸತ್ಯ ಮತ್ತು ಕಲ್ಕಿ. ಸತ್ಯ ಮತ್ತು ಕಲ್ಕಿ ಎರಡೂ ಪಾತ್ರವನ್ನು ಒಂದು ಸಿಚುಯೇಷನ್ಗೆ ಹೋಲಿಸಿ ಆ ಸಿಚುಯೇಷನಲ್ಲಿ ಯಾರು ಗೆಲ್ತಾರೆ ಅನ್ನೋದೇ UI. TRP ಹೆಸರಲ್ಲೇ ಒಂದು ಚಾನಲ್ನ ತೋರಿಸಿ ಇವತ್ತಿನ ಜಗತ್ತಲ್ಲಿ ಹೇಗೆ ಪ್ರತಿಯೊಂದು ನ್ಯೂಸ್ ಚಾನೆಲಲ್ಲೂ ಸಮಾಜದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಯನ್ನು TRPಗೋಸ್ಕರ ಹೇಗೆ ಯೂಸ್ ಮಾಡ್ಕೊತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಮೊದಲೇ ಹಿಟ್ಟಾಗಿರುವಂಥ ಟ್ರೋಲ್ ಸಾಂಗ್, ಈ ಸಾಂಗು ಸಿನಿಮಾದಲ್ಲಿ ಸಿಚುಯೇಷನ್ ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ ಮತ್ತು ತುಂಬಾ ಚೆನ್ನಾಗಿ ಮೂಡು ಬಂದಿದೆ. ಹೀರೋಯಿನ್ ಆಗಿ ರೇಷ್ಮಾ ಅವರು ತಮ್ಮ ಪಾತ್ರವನ್ನು ತುಂಬಾ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ. ಮುಖ್ಯ ಪಾತ್ರದಲ್ಲಿ ಸಾಧು ಕೋಕಿಲ, ಅಚ್ಯುತ್ ಕುಮಾರ್, ರವಿಶಂಕರ್ ಮತ್ತು ಗುರುಪ್ರಸಾದ್ ತಮ್ಮ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಜಾತಿ ಧರ್ಮ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಒಂದು ರಾಜಕಾರಣಿ ಹಾಗೂ ರಾಜಕೀಯ ಪಕ್ಷಗಳು ಹೇಗೆ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಉಪ್ಪಿ ಅವರು ಹೇಗೆ ಇವಾಗಿನ ಪ್ರೆಸೆಂಟ್ ಜಗತ್ ಬಗ್ಗೆ ರಿವ್ಯೂ ಮಾಡಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಬೇಕಾದ್ರೆ ಸಿನಿಮಾ ನೋಡಿ. ಇನ್ನು ರೇಟಿಂಗ್ ಬಗ್ಗೆ ಹೇಳೋದಾದರೆ ನನ್ನ ಕಡೆಯಿಂದ 5ಗೆ 3 ಕೊಡ್ಬೋದು. ಈ ಮಾಹಿತಿ ನಿಮಗಿಷ್ಟ ಆದರೆ